ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಮಳೆ ಬಿರುಸುಗೊಂಡಿದೆ. ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆಯಲ್ಲಿ ಭರ್ತಿ ಮಳೆಯಾಗ್ತಾ ಇದೆ. ರಾಜ್ಯದಲ್ಲಿ ಕೊನೆಗೂ ಕೂಡ ಮುಂಗಾರು ಮಳೆ ಬಿರುಸುಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯಾದ್ಯಂತ ಸದ್ಯ ಮಳೆ ಆಗ್ತಾ ಇದೆ. ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆಯಲ್ಲಿ, ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ಮಳೆ ಹೆಚ್ಚಾಗಿದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಕೂಡ ಗಣನೀಯ ಏರಿಕೆಯಾಗಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜುಲೈ 9ರವರೆಗೂ ಕೂಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ರಸ್ತೆ ಕುಸಿತ ಆಗಿದೆ. ಜೋಯಿಡಾ ರಾಮನಗರದ ಗಣೇಶ ಗಲ್ಲಿಗೆ ಹೋಗುವಂತಹ ಮಾರ್ಗ ಇದು. ಇಲ್ಲಿ ರಸ್ತೆ ಕುಸಿದಿದೆ. ಕಾರ್ ಸಿಲುಕಿ ಪರದಾಡಿದ್ದಾರೆ ಅಲ್ಲಿನ ಜನ. ರಸ್ತೆ ಕುಸಿತದಿಂದಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಈ ಹಿಂದೆಯೂ ಕೂಡ ಇದೇ ಭಾಗದಲ್ಲಿ ರಸ್ತೆ ಕುಸಿದಿತ್ತಂತೆ. ಈಗ ಮತ್ತೆ ಅದೇ ರೀತಿ ರಸ್ತೆ ಕುಸಿದಿದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಗೋಳು ತಪ್ತಾ ಇಲ್ಲ ಅಂತ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೋಯಿಡಾ ರಾಮನಗರದ ಗಣೇಶ ಗಲ್ಲಿ, ಆ ಗಲ್ಲಿಗೆ ಹೋಗುವಂತಹ ಮಾರ್ಗ ಇದು. ಆ ಮಾರ್ಗ ಮಧ್ಯೆ ರಸ್ತೆ ಕುಸಿದಿರೋದು. ಗಣೇಶ್ ಗಲ್ಲಿ ರಾಮನಗರದ ರೋಡ್ ಹೋದ ವರ್ಷನೇ ಮಾಡಿದ್ದಾರೆ, ಸ್ವಲ್ಪ ಏನೋ ರಿಪೇರಿ ಮಾಡಿದ್ದಾರೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಮಣ್ಣೆಲ್ಲ ಕುಸಿದು ಹೋಗಿದೆ. ಆಮೇಲೆ ಬೆಳಗ್ಗೆ ಒಂದು ಗಾಡಿ ಸಿಕ್ಕೊಂಡು ಬಿದ್ದಿತ್ತು, ಇದನ್ನು ತೆಗೆದಿದ್ದಾರೆ. ಸೊ ಇದೇ ತರ ಆದ್ರೆ ಇದೆಲ್ಲ ರೋಡ್ ಎಲ್ಲ ಕುಸಿದು ಹೋಗಿ ಮತ್ತೆ ಮುಂದೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಏನಾದ್ರೂ ಮಾಡಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.